ಪಾಕಿಸ್ತಾನದಲ್ಲಿ 300 ರೂಪಾಯಿ ದಾಟಿದ ಪೆಟ್ರೋಲ್. ಭಾರತಕ್ಕೆ ರಷ್ಯಾದಿಂದ ಬಿಗ್ ಆಫರ್, ಪೆಟ್ರೋಲ್ ಬೆಲೆ ಇಳಿಯುತ್ತಾ? ನಮಸ್ಕಾರ ವೀಕ್ಷಕರೇ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ. ಆದರೆ ಭಾರತದಲ್ಲಿ ರಷ್ಯಾ ಕಡೆಯಿಂದ ಬಿಗ್ ಆಫರ್ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ತೈಲ ಬೆಲೆ ಕಡಿಮೆಯಾಗುತ್ತಾ ಅಥವಾ ನಮಗೂ ಅಪಾಯ ಕಾದಿದೆಯಾ? ಎಸ್, ಇಂತಹ ಪ್ರಶ್ನೆ ಮೂಡ್ತಾಗಿದೆ. ಜಗತ್ತಿನ ಭೂಪಟದಲ್ಲಿ ಪಕ್ಕಪಕ್ಕದಲ್ಲೇ ಇರುವ ಎರಡು ದೇಶಗಳು ಒಂದು ಕಾಲದಲ್ಲಿ ಒಂದೇ ಆಗಿದ್ದ ಈ ದೇಶಗಳು. ಆದರೆ ಇಂದು ಆ ಎರಡೂ ದೇಶಗಳ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ಆಕಾಶಕ್ಕೂ ಪಾತಾಳಕ್ಕೂ ಇರುವಷ್ಟು ವ್ಯತ್ಯಾಸ ಇದೆ. ಒಂದು ಕಡೆ ನಮ್ಮ ನೆರೆಯ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ 300 ರೂಪಾಯಿ ಗಡಿ ದಾಟ್ತಾ ಇದೆ. ಜನಸಾಮಾನ್ಯ ವಾಹನಗಳನ್ನು ರಸ್ತೆಗೆ ಇಳಿಸೋದಕ್ಕೆ ಭಯ ಪಡ್ತಾ ಇದ್ರೆ, ದಿನನಿತ್ಯ ವಸ್ತುಗಳ ಬೆಲೆಗಳು ಕೂಡ ರಾಕೆಟ್ ವೇಗದಲ್ಲಿ ಮೇಲಕ್ಕೇರ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ಬಾರ್ಡರ್ನ ಈ ಕಡೆ ಇರುವ ನಮ್ಮ ಭಾರತದಲ್ಲಿ ನಡೀತಾ ಇರುವ ಕಥೆ ಬೇರೆನೆ. ಜಗತ್ತಿನಾದ್ಯಂತ, ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡಗಳು ಕವಿದಿದ್ರೂ ಭಾರತದ ಆರ್ಥಿಕತೆಗೆ ಯಾವುದೇ ದೊಡ್ಡ ಪೆಟ್ಟು ಬಿದ್ದಿಲ್ಲ. ಇದಕ್ಕೆ ಕಾರಣ ಭಾರತ ಮತ್ತು ರಷ್ಯಾ ನಡುವಿನ ನಡೆದಿರುವ ಒಂದು ಅತ್ಯಂತ ಚಾಣಾಕ್ಷ ಸೀಕ್ರೆಟ್ ಡೀಲ್. ಪಾಕಿಸ್ತಾನ IMF ಮುಂದೆ ಭಿಕ್ಷಾ ಪಾತ್ರ ಹಿಡಿದು ನಿಂತಿದ್ರೆ, ಭಾರತ ಜಗತ್ತಿನ ಬಲಿಷ್ಠ ರಾಷ್ಟ್ರವಾಗಿರೋ ರಷ್ಯಾದ ಕಡೆಯಿಂದ ಡಿಸ್ಕೌಂಟ್ ರೇಟ್ನಲ್ಲಿ ತೈಲದ ಬಂಪರ್ ಆಫರ್ ಪಡಿತಾಗಿದೆ. ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ 300 ರೂಪಾಯಿ ದಾಟಲು ಅಸಲಿ ಕಾರಣವೇನು? ರಷ್ಯಾ ತನ್ನ ತೈಲವನ್ನ ಭಾರತಕ್ಕೆ ಯಾಕೆ ಇಷ್ಟೊಂದು ಒಗ್ಗದ ಬೆಲೆಗೆ ನೀಡ್ತಾಗಿದೆ? ಈ ಭಾರತ ರಷ್ಯಾ ಡೀಲ್ನ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ಇದರ ಲಾಭ ಜನಸಾಮಾನ್ಯ ಭಾರತೀಯರಿಗೆ ಸಿಗುತ್ತಾ? ಮುಂಬರುವ ದಿನಗಳಲ್ಲಿ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆಯಾ ಅಥವಾ ಜಾಗತಿಕ ಯುದ್ಧದ ಬಿಸಿ ನಮಗೂ ತಟ್ಟತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರ ಈ ಒಂದು ಮಾಸ್ಟರ್ ಪ್ಲಾನ್, ಮಾಸ್ಟರ್ ಮೈಂಡ್ ನಿಮಗೇನನ್ಸುತ್ತೆ? ಜೊತೆಗೆ ಯುದ್ಧದ ಎಫೆಕ್ಟ್ ನಮ್ಮಲ್ಲೂ ಪೆಟ್ರೋಲ್ ಬೆಲೆ ಏರಿಕೆಯಾಗುತ್ತಾ? ನಿಮ್ಮ ಅಂದಾಜೇನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೇದಾಗಿ ಪಾಕಿಸ್ತಾನದಲ್ಲಿ ಅಸಲಿಗೆ ಏನಾಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ದೇಶದ ಆರ್ಥಿಕತೆ ಯಾವ ಮಟ್ಟಕ್ಕೆ ಕುಸಿಬಹುದು ಅನ್ನೋದಕ್ಕೆ ಪಾಕಿಸ್ತಾನವೇ ಎಂದು ಜಗತ್ತಿಗೆ ಅತಿ ದೊಡ್ಡ ಉದಾಹರಣೆಯಾಗಿದೆ. ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 300 ರೂಪಾಯಿ ಪಾಕಿಸ್ತಾನಿ ರೂಪಾಯಿಯಲ್ಲಿ ದಾಟಿದೆ. ಡೀಸೆಲ್ ಬೆಲೆ ಕೂಡ ಅದೇ ರೀತಿ 350 ರೂಪಾಯಿ ಇದೆ. ಈ ಮಟ್ಟದ ಬೆಲೆ ಏರಿಕೆ ಕೇವಲ ಜಾಗತಿಕ ಮಾರುಕಟ್ಟೆ ಮಾತ್ರ ಕಾರಣವಲ್ಲ, ಬದಲಾಗಿ ಪಾಕಿಸ್ತಾನದ ಆಂತರಿಕ ಭ್ರಷ್ಟಾಚಾರ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವಿಧಿಸಿರುವ ಕಠಿಣ ಷರತ್ತುಗಳೇ ಪ್ರಮುಖ ಕಾರಣವಾಗಿದೆ. ಪಾಕಿಸ್ತಾನ ಸರ್ಕಾರವು ತನ್ನ ದೇಶವನ್ನ ನಡೆಸೋದಕ್ಕೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು IMFನಿಂದ ಬಿಲಿಯನ್ ಗಟ್ಟಲೆ ಡಾಲರ್ ಸಾಲವನ್ನ ಪಡೆದುಕೊಂಡಿದೆ. ಆದರೆ IMF ಸುಮ್ಮನೆ ಸಾಲ ಕೊಡ್ತಾ ಇಲ್ಲ. ಅದು ಪಾಕಿಸ್ತಾನದ ಕತ್ತು ಹಿಡಿದು ಒಂದು ಕಂಡೀಷನ್ ಹಾಕಿದೆ. ನಾವು ನಿಮಗೆ ಸಾಲ ಕೊಡಬೇಕಂದ್ರೆ ನೀವು ನಿಮ್ಮ ದೇಶದ ಜನರಿಗೆ ನೀಡ್ತಾ ಇರುವ ಪೆಟ್ರೋಲ್ ಮೇಲಿನ ಸಬ್ಸಿಡಿ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು ಮತ್ತು ಪೆಟ್ರೋಲ್ ಮೇಲೆ ಭಾರಿ ಪ್ರಮಾಣದ ಟ್ಯಾಕ್ಸ್ ತೆರಿಗೆ ವಿಧಿಸಬೇಕು ಅಂತ IMF ಹೇಳ್ತಾ ಇದೆ. ಬೇರೆ ದಾರಿ ಇಲ್ಲದೆ ಪಾಕಿಸ್ತಾನ ಸರ್ಕಾರ IMF ಷರತ್ತಿಗೆ ಒಪ್ಪಿಕೊಂಡಿದೆ. ಪರಿಣಾಮ ಏನಾಯಿತು? ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸ್ವಲ್ಪವೇ ಏರಿಕೆಯಾದರೂ ಅದರ 100 ಪಟ್ಟು ಹೊರೆ ಪಾಕಿಸ್ತಾನದ ಸಾಮಾನ್ಯ ಜನರ ಮೇಲೆ ಬೀಳುತ್ತಾಗಿದೆ. ಪಾಕಿಸ್ತಾನದಲ್ಲಿ ತೈಲ ಉತ್ಪಾದನೆ ಇಲ್ಲ. 90%ಕ್ಕೂ ಹೆಚ್ಚಿನ ಇಂಧನವನ್ನ ಅವರು ಆಮದು ಮಾಡಿಕೊಳ್ಬೇಕು. ಆಮದು ಮಾಡಿಕೊಳ್ಳುವಂತಹ ಅವರ ಬಳಿ ಡಾಲರ್ ಇಲ್ಲ. ದುಡ್ಡು ಬೇಕಲ್ಲ, ದುಡ್ಡಿಲ್ಲ. ಕೇವಲ 1 ತಿಂಗಳ ಆಮದಿಗೆ ಸಾಕಾಗುವಷ್ಟು ಡಾಲರ್ ಮಾತ್ರ ಪಾಕಿಸ್ತಾನದ ಬ್ಯಾಂಕ್ಗಳಲ್ಲಿ ಇದೆ. ಹೀಗಾಗಿ ದುಬಾರಿ ಬೆಲೆ ಕೊಟ್ಟು ತೈಲ ತರಿಸುವಂತಹ ಅನಿವಾರ್ಯತೆ ಪಾಕಿಸ್ತಾನದ್ದಾಗಿದೆ. ಪೆಟ್ರೋಲ್ ಬೆಲೆ 300ಕ್ಕೆ ದಾಟಿದ್ದೇ ತಡ ಪಾಕಿಸ್ತಾನದಲ್ಲಿ ಸಾರಿಗೆ ವೆಚ್ಚ ಡಬಲ್ ಆಗಿದೆ. ತರಕಾರಿ, ಹಾಲು, ಹಿಟ್ಟು, ದಿನಸಿ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಬಡವರು ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ದಯನೀಯ ಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನದ ಈ ಪರಿಸ್ಥಿತಿಯನ್ನ ನೋಡಿದ್ರೆ ತಪ್ಪು ನಿರ್ಧಾರಗಳು ಒಂದು ದೇಶವನ್ನ ಹೇಗೆ ಸರ್ವನಾಶ ಮಾಡಬಲ್ಲದು ಅನ್ನೋದು ಸ್ಪಷ್ಟವಾಗುತ್ತೆ. ಈಗ ಪಾಕಿಸ್ತಾನ ನರಕಯಾತನೆ ಅನುಭವಿಸ್ತಾ ಇದ್ರೆ, ಇತ್ತ ಭಾರತದ ಆರ್ಥಿಕತೆ ಮೇಲೆ ಅತ್ಯಂತ ಸ್ಟ್ರಾಂಗ್ ಆಗಿ ಮುನ್ನುಗ್ತಾಗಿದೆ. ಜಗತ್ತಲ್ಲಿ ಯುದ್ಧ ನಡೀತಾ ಇದ್ರೂ ಭಾರತದಲ್ಲಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ದಿಢೀರನೆ ಏರಿಕೆಯಾಗಿಲ್ಲ. ಇದರ ಹಿಂದಿರುವ ಅತಿ ದೊಡ್ಡ ರಹಸ್ಯ ಏನಂದ್ರೆ ಅದು ರಷ್ಯಾ ಭಾರತದ ಆಯಿಲ್ ಡೀಲ್. ವೀಕ್ಷಕರೇ, ಇದು ಜಾಗತಿಕ ರಾಜಕಾರಣದಲ್ಲಿ ಒಂದು ಮಾಸ್ಟರ್ ಕ್ಲಾಸ್ ಅಂತಂದ್ರೆ ತಪ್ಪಾಗಲಾರದು. ಅಸಲಿಗೆ ಏನಾಗುತ್ತೆ ಗೊತ್ತಾ? ರಷ್ಯಾ ಮತ್ತು ಉಕ್ರೇನ್ ನಡುವೆ ಸಂಘರ್ಷ ಶುರುವಾದಾಗ ಅಮೆರಿಕ ಮತ್ತು ಯುರೋಪ್ ದೇಶಗಳೆಲ್ಲ ಸೇರ್ಕೊಂಡು ರಷ್ಯಾದ ಮೇಲೆ ಭಾರಿ ಆರ್ಥಿಕ ನಿರ್ಬಂಧಗಳನ್ನು ಹೇರ್ತಾವೆ. ರಷ್ಯಾದಿಂದ ಯಾರೂ ಕೂಡ ಕಚ್ಚಾ ತೈಲವನ್ನು ಖರೀದಿ ಮಾಡಬಾರದು, ಆ ದೇಶದ ಆರ್ಥಿಕತೆಯನ್ನು ಮುಗಿಸಬೇಕು ಅಂತ ಅಮೆರಿಕ ಜಗತ್ತಿಗೆ ಆರ್ಡರ್ ಮಾಡುತ್ತೆ.
ರಷ್ಯಾ ಜಗತ್ತಿನ ಅತಿದೊಡ್ಡ ತೈಲ ಉತ್ಪಾದಕ ರಾಷ್ಟ್ರ. ತನ್ನ ತೈಲವನ್ನು ಕೊಳ್ಳಲು ಯುರೋಪ್ ನಿರಾಕರಿಸಿದಾಗ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರಿಗೆ ಒಂದು ಬೃಹತ್ ಮಾರುಕಟ್ಟೆಯ ಅವಶ್ಯಕತೆಯಿತ್ತು. ಆಗ ರಷ್ಯಾದ ಕಣ್ಣಿಗೆ ಕಂಡಿದ್ದೇ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ, ಅತಿ ವೇಗವಾಗಿ ಬೆಳೀತಾ ಇರುವ ನಮ್ಮ ಭಾರತ. ರಷ್ಯಾ ನೇರವಾಗಿ ಭಾರತಕ್ಕೆ ಒಂದು ಬಂಪರ್ ಆಫರ್ ಅನ್ನು ಕೊಡುತ್ತೆ. ಯುರೋಪ್ ನಮ್ಮಿಂದ ತೈಲ ಕೊಡ್ತಾ ಇಲ್ಲ, ನೀವು ನಮ್ಮಿಂದ ಈ ಕ್ರೂಡ್ ಆಯಿಲು, ಈ ತೈಲ ಖರೀದಿ ಮಾಡಿದ್ರೆ ಜಾಗತಿಕ ಮಾರುಕಟ್ಟೆಯ ಬೆಲೆಗಿಂತ ಬರೋಬ್ಬರಿ 20-30% ಡಾಲರ್ ಡಿಸ್ಕೌಂಟ್ ದರದಲ್ಲಿ, ಅಂದರೆ ಅತ್ಯಂತ ಅಗ್ಗದ ಬೆಲೆಯಲ್ಲಿ ನಾವು ನಿಮಗೆ ತೈಲ ಪೂರೈಕೆ ಮಾಡ್ತೀವಿ ಅಂತ ಇದೇ ಪುಟಿನ್ ಹೇಳ್ತಾರೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈ ಅವಕಾಶವನ್ನ ಅದ್ಭುತವಾಗಿ ಬಳಸಿಕೊಂಡಿತು. ಅಮೆರಿಕ ಕಣ್ಣುರುಟಾಯಿಸಿ ಬೆದರಿಕೆ ಹಾಕಿದ್ರೂ ನಮ್ಮ ದೇಶದ 140 ಕೋಟಿ ಜನರ ಹಿತಾಸಕ್ತಿನೇ ನಮಗೆ ಮುಖ್ಯ, ನಮಗೆ ಎಲ್ಲಿ ಅಗ್ಗವಾಗಿ ತೈಲ ಸಿಗತ್ತೋ ಅಲ್ಲಿ ನಾವು ಖರೀದಿ ಮಾಡ್ತೇವೆ ಅಂತ ಅಮೆರಿಕಾಗೆ ನೇರವಾಗಿ ತಿರುಗೇಟು ನೀಡಿದರು. ರಷ್ಯಾದಿಂದ ಅಗ್ಗದ ಬೆಲೆ ತೈಲ ಖರೀದಿಸಿದ್ದು ಮಾತ್ರವಲ್ಲ, ಭಾರತ ಇನ್ನೊಂದು ಅದ್ಭುತವಾದ ಆಟ ಆಡಿತು. ಜಗತ್ತಲ್ಲಿ ಯಾವುದೇ ದೇಶ ತೈಲ ಖರೀದಿಸಬೇಕಂದ್ರೆ ಅದಕ್ಕೆ ಅಮೆರಿಕನ್ ಡಾಲರ್ನಲ್ಲೇ ಪೇಮೆಂಟ್ ಮಾಡಬೇಕು. ಇದು ಜಾಗತಿಕ ನಿಯಮವಾಗಿದೆ. ಆದರೆ ಭಾರತ ಮತ್ತು ರಷ್ಯಾ ಒಂದು ರಹಸ್ಯ ಒಪ್ಪಂದವನ್ನು ಮಾಡಿಕೊಳ್ತವೆ. ನಾವು ನಿಮಗೆ ಡಾಲರ್ನಲ್ಲಿ ಹಣ ಕೊಡೋದಿಲ್ಲ, ಬದಲಾಗಿ ನಮ್ಮದೇ ಕರೆನ್ಸಿ ಆಗಿರೋ ರೂಪಾಯಿ ಮತ್ತು ರೂಬಲ್ನಲ್ಲಿ ವ್ಯಾಪಾರ ಮಾಡ್ತೇವೆ ಅಂತ ನಿರ್ಧಾರ ಮಾಡುತ್ತವೆ. ಇದು ಅಮೆರಿಕದ ಪೆಟ್ರೋ ಡಾಲರ್ ವ್ಯವಸ್ಥೆಯ ಬುಡಕ್ಕೆ ಇಟ್ಟ ಬಹುದೊಡ್ಡ ಪೆಟ್ಟಾಯಿತು. ಇದರಿಂದ ಭಾರತಕ್ಕೆ 2 ಲಾಭವಾಯಿತು. ಒಂದು, ಡಿಸ್ಕೌಂಟ್ ದರದಲ್ಲಿ ತೈಲ ಸಿಕ್ಕಿದ್ರಿಂದ ಭಾರತದ ಸಾವಿರಾರು ಕೋಟಿ ರೂಪಾಯಿ ಉಳಿಯುತ್ತೆ. 2, ಡಾಲರ್ ಬದಲು ರೂಪಾಯಿಯಲ್ಲಿ ಪೇಮೆಂಟ್ ಮಾಡಿದ್ರಿಂದ ಭಾರತದ ಡಾಲರ್ ರಿಸರ್ವ್ ಹಾಗೆ ಉಳಿಯುತ್ತೆ. ಇದು ನಮ್ಮ ರೂಪಾಯಿಯ ಮೌಲ್ಯವನ್ನು ಸ್ಟ್ರಾಂಗ್ ಮಾಡುತ್ತೆ. ಪಾಕಿಸ್ತಾನ ಡಾಲರ್ ಇಲ್ಲದೆ ಭಿಕಾರಿಯಾಗಿದ್ದರೆ ಭಾರತ ಡಾಲರ್ ಅವಲಂಬನೆಯನ್ನೇ ಬೈಪಾಸ್ ಮಾಡಿ ತನ್ನ ಆರ್ಥಿಕತೆಯನ್ನು ಸುರಕ್ಷಿತಗೊಂಡಿತು. ವೀಕ್ಷಕರೇ, ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸ್ತಾ ಇರುವುದರ ಹಿಂದೆ ಇನ್ನೊಂದು ಬೃಹತ್ ಬಿಸ್ನೆಸ್ ಮೈಂಡ್ ಇದೆ. ಭಾರತ ಬರೀ ತನ್ನ ದೇಶದ ಬಳಕೆಗೆ ಮಾತ್ರ ರಷ್ಯಾದಿಂದ ತೈಲ ಖರೀದಿ ಮಾಡಿಕೊಳ್ತಾ ಇಲ್ಲ, ಬದಲಾಗಿ ಭಾರತದ ಗುಜರಾತ್ನಲ್ಲಿರುವ ರಿಲಯನ್ಸ್ ಮತ್ತು ನಯಾರಾದಂತಹ ಜಗತ್ತಿನ ಅತಿದೊಡ್ಡ ರಿಫೈನರಿ ಘಟಕಗಳು ರಷ್ಯಾದಿಂದ ಡಿಸ್ಕೌಂಟ್ ರೇಟ್ನಲ್ಲಿ ಕಚ್ಚಾ ತೈಲವನ್ನು ತರಿಸ್ಕೊಳ್ತಾ ಇದ್ದಾವೆ. ಇದನ್ನು ಶುದ್ಧೀಕರಿಸಿ ಪೆಟ್ರೋಲ್, ಡೀಸೆಲ್ ಮತ್ತು ಏವಿಯೇಷನ್ ಫ್ಯೂಯಲ್ ಅಂದರೆ ವಿಮಾನದ ಇಂಧನವನ್ನಾಗಿ ಪರಿವರ್ತಿಸುತ್ತವೆ. ನಂತರ ಆ ಶುದ್ಧೀಕರಿಸಿದ ಪೆಟ್ರೋಲನ್ನು ಯಾರು ರಷ್ಯಾದ ಮೇಲೆ ನಿರ್ಬಂಧ ಹೇರಿದ್ರೋ ಅದೇ ಯುರೋಪ್ ದೇಶಗಳಿಗೆ ದುಬಾರಿ ಬೆಲೆಗೆ ಮಾರಿ ಭಾರಿ ಲಾಭ ಮಾಡಿಕೊಳ್ತಾ ಇದೆ. ಅಂದರೆ ಯುರೋಪ್ ದೇಶಗಳು ನೇರವಾಗಿ ರಷ್ಯಾದಿಂದ ತೈಲ ಕೊಳ್ಳುತ್ತಾ ಇಲ್ಲ ಅಂತ ಬಿಂಬಿಸ್ಕೊಳ್ತವೆ, ಆದರೆ ವಾಸ್ತವದಲ್ಲಿ ಅವರು ಭಾರತದ ಮೇಲೆ ಶುದ್ಧೀಕರಿಸಿಕೊಂಡಿರುವಂತಹ ರಷ್ಯಾದ ತೈಲವನ್ನೇ ಬಳಸ್ಕೊಳ್ತಾ ಇದ್ದಾವೆ, ಅಂದರೆ ಇಂಡೈರೆಕ್ಟ್ಲಿ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಇದು ಭಾರತದ ಆರ್ಥಿಕತೆಗೆ ಮತ್ತು ನಮ್ಮ ದೇಶದ ಕಂಪನಿಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಲಾಭವನ್ನು ತಂದುಕೊಟ್ಟಿದೆ. ಜಗತ್ತಿನ ಎಣ್ಣೆ ವ್ಯಾಪಾರದಲ್ಲಿ ಭಾರತ ಈಗ ಒಂದು ಬಹುದೊಡ್ಡ ಹಬ್ ಆಗಿ ಮಾರ್ಪಟ್ಟಿದೆ. ಈಗ ನಿಮ್ಮೆಲ್ಲರ ಮನಸ್ಸಲ್ಲಿ ಕಾಡ್ತಾ ಇರುವ ಪ್ರಶ್ನೆ ಏನಂದರೆ, ಇಷ್ಟೆಲ್ಲ ಡಿಸ್ಕೌಂಟ್ ರೇಟಲ್ಲಿ ಭಾರತ ತೈಲ ಖರೀದಿಸ್ತಾ ಇದೆ, ರಿಫೈನರಿಗಳು ಲಾಭ ಮಾಡ್ಕೊಳ್ತಾ ಇದ್ದಾವೆ ಅಂತಂದರೆ ಭಾರತದಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕೆ ಕಡಿಮೆಯಾಗಿಲ್ಲ? ಮುಂದಿನ ದಿನಗಳಲ್ಲಿ ಕಡಿಮೆಯಾಗುತ್ತಾ, ಇಳಿಕೆಯಾಗುತ್ತಾ ಬೆಲೆಯಲ್ಲಿ ಅಂತ ಪ್ರಶ್ನೆ ಮೂಡಬಹುದು. ಇದಕ್ಕೆ ಆರ್ಥಿಕ ತಜ್ಞರು ಕೊಡುವಂತಹ ಉತ್ತರ ಬಹಳ ಸ್ಪಷ್ಟವಾಗಿದೆ. ಹೌದು, ಭಾರತಕ್ಕೆ ರಷ್ಯಾದಿಂದ ಅಗ್ಗದ ತೈಲ ಸಿಗತ್ತೆ, ಆದರೆ ಸರ್ಕಾರ ತಕ್ಷಣವೇ ಬೆಲೆಯನ್ನು ಇಳಿಸದಿರಲು ಕಾರಣ ಈ ಹಿಂದೆ ಕೋವಿಡ್ ಸಮಯದಲ್ಲಿ ಮತ್ತು ಜಾಗತಿಕ ಬೆಲೆ ಏರಿಕೆಯ ಸಮಯದಲ್ಲಿ ಭಾರತದ ತೈಲ ಕಂಪನಿಗಳು ಇಂಡಿಯನ್ ಆಯಿಲ್, HP, BP ಯಂತಹ ಕಂಪನಿಗಳು ಭಾರಿ ನಷ್ಟವನ್ನು ಅನುಭವಿಸಿದ್ವು. ಆ ನಷ್ಟವನ್ನು ಸರಿದೂಗಿಸಿಕೊಳ್ಳುವುದಕ್ಕೆ ಸರ್ಕಾರ ಕೆಲವೊಂದಿಷ್ಟು ತಿಂಗಳುಗಳ ಕಾಲ ಬೆಲೆಯನ್ನು ಇಳಿಸಿರಲಿಲ್ಲ. ಆದರೆ ಈಗ ಆ ಎಲ್ಲ ನಷ್ಟಗಳು ರಿಕವರಿ ಆಗಿವೆ. ತೈಲ ಕಂಪನಿಗಳು ಭಾರಿ ಲಾಭದಲ್ಲಿದ್ದಾವೆ. ಇದೇ ಕಾರಣಕ್ಕೆ ಇತ್ತೀಚೆಗಷ್ಟೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಲೀಟರ್ಗೆ 2 ರೂಪಾಯಿಗಳ ಕಡಿತವನ್ನು ಮಾಡಲಾಗಿತ್ತು. ಮುಂಬರುವ ದಿನಗಳಲ್ಲಿ ಹಣದುಬ್ಬರವನ್ನು, ಇನ್ಫ್ಲೇಷನ್ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಆರ್ಥಿಕತೆಗೆ ಮತ್ತಷ್ಟು ಬೂಸ್ಟ್ ನೀಡಲು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಮತ್ತಷ್ಟು ಗಮನಾರ್ಹ ಕಡಿತವನ್ನು ಮಾಡುವ ಬಲವಾದ ಸಾಧ್ಯತೆಗಳು ಇದಾವೆ ಅಂತ ಮಾರುಕಟ್ಟೆ ವಿಶ್ಲೇಷಕರು ಅಂದಾಜು ಮಾಡ್ತಿದ್ದಾರೆ. ರಷ್ಯಾದ ಡೀಲ್ ಕಂಟಿನ್ಯೂ ಆದರೆ ಭಾರತದ ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ಇದರ ಲಾಭ ತಲುಪುತ್ತೆ. ಇಷ್ಟೆಲ್ಲ ಪಾಸಿಟಿವ್ ವಿಚಾರಗಳಿದ್ರೂ ನಮ್ಮ ಕಣ್ಣು ಮುಚ್ಚಿಕೊಂಡು ಕೂರುವಂತಿಲ್ಲ. ಭಾರತಕ್ಕೂ ಒಂದು ಅಪಾಯ, ರಿಸ್ಕ್ ಸದ್ದಿಲ್ಲದೆ ಕಾದಿದೆ. ಅದೇನಪ್ಪ ಅಂದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಇರಾನ್ ಮತ್ತು ಇಸ್ರೇಲ್, ಅಮೆರಿಕ ನಡುವಿನ ಭೀಕರ ಯುದ್ಧ. ಈ ಯುದ್ಧದಿಂದಾಗಿ ಜಗತ್ತಿನ ಅತಿದೊಡ್ಡ ತೈಲ ಸಾಗಾಣಿಕಾ ಮಾರ್ಗವಾಗಿರೋ ಹಾರ್ಮುಜ್ ಜಲಸಂಧಿ ಮತ್ತು ಕೆಂಪು ಸಮುದ್ರ
ಪ್ರದೇಶದಲ್ಲಿ ಭಾರೀ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಒಂದು ವೇಳೆ ಇರಾನ್ ಕೋಪಗೊಂಡು ಈ ಹಾರ್ಮೂಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ರೆ ಗಲ್ಫ್ ರಾಷ್ಟ್ರಗಳಿಂದ ಸೌದಿ, UAE, ಇರಾಕ್ನಿಂದ ಬರುವಂತಹ ತೈಲ ಪೂರೈಕೆ ಸಂಪೂರ್ಣವಾಗಿ ನಿಂತು ಹೋಗ್ಬಿಡತ್ತೆ. ಆಗ ಇಡೀ ಜಗತ್ತು ರಷ್ಯಾದ ತೈಲದ ಮೇಲೆನೆ ಅವಲಂಬಿತವಾಗಬೇಕಾಗತ್ತೆ. ಆಗ ರಷ್ಯಾ ಕೂಡ ತನ್ನ ಡಿಸ್ಕೌಂಟ್ ಅನ್ನ ರದ್ದು ಮಾಡಿ ಪೂರ್ಣ ಬೆಲೆಗೆ ಮಾರಾಟ ಮಾಡೋದಕ್ಕೆ ಶುರು ಮಾಡಬಹುದು. ಇಂತಹ ಸನ್ನಿವೇಶ ನಿರ್ಮಾಣವಾದರೆ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $100 ಅಥವಾ $150 ದಾಟುವ ಅಪಾಯ ಇದೆ. ಹಾಗೇನಾದರೂ ಆದರೆ ಎಷ್ಟೇ ಚಾಣಾಕ್ಷತನ ಪ್ರದರ್ಶನ ಮಾಡಿದ್ರೂ ಭಾರತಕ್ಕೂ ಕೂಡ ಆ ಜಾಗತಿಕ ಬೆಲೆ ಏರಿಕೆಯ ಬಿಸಿ ಖಂಡಿತ ತಟ್ಟತ್ತೆ. ಆದರೆ ಪಾಕಿಸ್ತಾನದಂತೆ ನಾವು ಭಿಕಾರಿಯಾಗೋದಿಲ್ಲ. ಯಾಕಂದರೆ ನಮ್ಮ ಬಳಿ ಲಕ್ಷಾಂತರ ಬ್ಯಾರಲ್ ತೈಲವನ್ನು ಶೇಖರಿಸಿಡುವಂತಹ ಸ್ಟ್ರಾಟಜಿ ಪೆಟ್ರೋಲಿಯಂ ರಿಸರ್ವ್ ಇದೆ. ಬಲಿಷ್ಠ ಆರ್ಥಿಕತೆ ಇದೆ ಮತ್ತು ಡಾಲರ್ ಸಂಗ್ರಹ ಕೂಡ ಇದೆ. ನಮಗೆ ಸ್ವಲ್ಪ ಬಿಸಿ ತಟ್ಟಬಹುದು, ಆದರೆ ಪಾಕಿಸ್ತಾನದಂತೆ ನಮ್ಮ ದೇಶ ಆರ್ಥಿಕವಾಗಿ ಸರ್ವನಾಶ ಆಗೋದಿಲ್ಲ. ಇನ್ನೊಂದು ಅಪಾಯ ಏನಂತಂದರೆ ಅಮೆರಿಕಾದ ಕೋಪ. ಭಾರತ ಅತಿ ಹೆಚ್ಚು ರಷ್ಯಾದ ಎಣ್ಣೆ ಖರೀದಿಸ್ತಾ ಇರೋದನ್ನು ಕಂಡು ಅಮೆರಿಕ ಒಳಗೊಳಗೆ ಕುದಿತಾಗಿದೆ. ಭವಿಷ್ಯದಲ್ಲಿ ಅಮೆರಿಕ ಭಾರತದ ಮೇಲೂ ಪರೋಕ್ಷವಾಗಿ ಸೆಕೆಂಡರಿ ಸ್ಯಾಂಕ್ಷನ್ ಅಂತಂದರೆ ಆರ್ಥಿಕ ನಿರ್ಬಂಧಗಳನ್ನು ಹೇರುವ ಬೆದರಿಕೆ ಹಾಕುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ಭಾರತದ ಭೌಗೋಳಿಕ ಮತ್ತು ಆರ್ಥಿಕ ಶಕ್ತಿಯ ಮುಂದೆ ಅಮೆರಿಕ ಅಂತಹ ರಿಸ್ಕ್ ತೆಗೆದುಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಪಾಕಿಸ್ತಾನದಲ್ಲಿ $300 ದಾಟಿರುವ ಪೆಟ್ರೋಲ್ ಬೆಲೆ ಆ ದೇಶದ ತಪ್ಪು ರಾಜಕೀಯ ಮತ್ತು ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅದೇ ಸಮಯದಲ್ಲಿ ಭಾರತದ ರಷ್ಯಾ ಆಯಿಲ್ ಡೀಲ್ ನಮ್ಮ ದೇಶದ ಅತ್ಯುತ್ತಮ ವಿದೇಶಾಂಗ ನೀತಿ ಮತ್ತು ನೇಷನ್ ಫಸ್ಟ್ ಎನ್ನುವ ನಿಲುವಿಗೆ ಸಾಕ್ಷಿಯಾಗಿದೆ. ಯುದ್ಧಗಳು, ನಿರ್ಬಂಧಗಳು ಮತ್ತು ಬೆದರಿಕೆಗಳ ನಡುವೆಯೂ ಭಾರತ ತನ್ನ ಆರ್ಥಿಕತೆಯನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಮುಂದಿನ ದಿನಗಳಲ್ಲಿ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ಭಾರತ ಎಲೆಕ್ಟ್ರಿಕ್ ಅಂದರೆ EV ವಾಹನಗಳನ್ನು ಕಡೆಗೆ, ಗ್ರೀನ್ ಹೈಡ್ರೋಜನ್ ಕಡೆಗೆ ಮತ್ತು ಎಥಿನಾಲ್ ಬ್ಲೆಂಡಿಂಗ್ ಕಡೆಗೆ ಭಾರೀ ವೇಗದಲ್ಲಿ ಹೆಜ್ಜೆ ಹಾಕ್ತಾ ಇದೆ. ಇದು ಭಾರತದ ಭವಿಷ್ಯವನ್ನು ಮತ್ತಷ್ಟು ಭದ್ರಗೊಳಿಸಲಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ರಷ್ಯಾದಿಂದ ಅಗ್ಗವಾಗಿ ಎಣ್ಣೆ ತರಿಸ್ಕೊಳ್ತಾ ಇರುವಾಗ ಭಾರತದಲ್ಲಿ ಪೆಟ್ರೋಲ್ ಬೆಲೆ $100 ಕಡಿಮೆ ಆಗಬೇಕಾ? ಭಾರತದ ಈ ಚಾಣಾಕ್ಷ ವಿದೇಶಾಂಗ ನೀತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪಾಕಿಸ್ತಾನದ ಈ ಆರ್ಥಿಕ ದಿವಾಳಿತನಕ್ಕೆ IMF ಕಾರಣವೋ ಅಥವಾ ಅವರ ನಾಯಕರೇ ಕಾರಣವೋ? ನಿಮ್ಮ ಅತ್ಯಂತ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಭಾರತದ ಆರ್ಥಿಕತೆಯ ಈ ಅಸಲಿ ರಹಸ್ಯ ಮತ್ತು ಜಾಗತಿಕ ರಾಜಕಾರಣದ ಸ್ಮಾರ್ಟ್ ಗೇಮ್ ಮತ್ತು ಯಾವಾಗ ಪೆಟ್ರೋಲ್ ಬೆಲೆ ಏರಿಕೆಯಾಗತ್ತೆ ಮತ್ತು ಯಾಕೆ ಏರಿಕೆಯಾಗಬೇಕು, ಯಾಕೆ ಇಳಿಕೆಯಾಗ್ತಾ ಇಲ್ಲ ಅನ್ನೋದರ ಮಾಹಿತಿ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.